ನಮ್ಮ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ಪತ್ರಿಕೆಗೋಷ್ಠಿ ಮಾಡೋದು ಉದ್ದೇಶ, ತಡಕಲ್ ಪಂಚಾಯತಿಯಲ್ಲಿ 2-3 ವರ್ಷಗಳ ಹಿಂದೆ ಮಂಜೂರ್ ಪಟೇಲ್ ಅಂತ ಹೇಳಿ ಅವರು ವಿಡಿಯೋ ಇದ್ದರು. ನಾವು ಹಲವಾರು ಸಲ CS ಆಫೀಸ್ ಕಡೆಯಿಂದ ನಾವು ಎಲ್ಲ ಮೆಂಬರ್ಗಳು ಕಲ್ತು ಇವತ್ತೇನು ಕಲ್ಯಾಣಿ ಅಣ್ಣವ್ರು ಇರ್ಬೋದು, ವಿಶ್ವ ಇರ್ಬೋದು, ಅವ್ರೆಲ್ಲರ ಮುಖಾಂತರ ನಾವು ಇವತ್ತೇನಪ್ಪ ಅಂತಂದ್ರೆ ನಾವು ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಮಂಜೂರ್ ಪಟೇಲನ್ನು ಇವತ್ತು ತಡಕಲ್ ಪಂಚಾಯತಿಯಲ್ಲಿ ಎರಡು ವರ್ಷದ ಹಿಂದೆ ಇವತ್ತೇನಪ್ಪ ಅಂತಂದ್ರೆ 25 ಲಕ್ಷ ರೂಪಾಯಿ ಇವತ್ತ ಗುಳಂ ಮಾಡಿದಾರ. ಅದು ತಿರುಗಿ ವಾಪಸ್ ಸರ್ಕಾರಕ್ಕೆ ಒಪ್ಪಿಸ್ಬೇಕು, ಇಲ್ಲ ಪಂಚಾಯತಿಗೆ ಒಪ್ಪಿಸ್ಬೇಕಂತ ಹೇಳಿ ನಾವು ಇವತ್ತೇನದ ಪತ್ರಿಕೆಗೋಷ್ಠಿ ಮಾಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಸುಮಾರಾಗಿ ಇವತ್ತ ಪಂಚಾಯತಿಯಲ್ಲಿ ನಾವು 5-6 ತಿಂಗಳ ದಿನ ಆಯ್ತು. ಇವತ್ತು 5-6 ತಿಂಗಳ ದಿನ ಆಗಿ ಏನಪ್ಪಾ ಅಂತಂದ್ರೆ ಕೆಲಸನೂ ಮೀಟಿಂಗ್ ಮಾಡಿದ್ರು ಇನ್ನೂವರೆಗೂ ಕೆಲಸ ಮಾಡ್ತಾ ಇಲ್ಲ, ಅಪ್ರೂವಲ್ ಆಗ್ತಾ ಇಲ್ಲ ಅಂತ ಹೇಳ್ತಾರ. ಆ ಉದ್ದೇಶ ಪೂರ್ವಕವಾಗಿ ಇವತ್ತೇನಪ್ಪ ಮುಂದೆ ಬರುವಂತ ದಿನಗಳಲ್ಲಿ ಅವು ಜಲ್ದಿ ಅಪ್ರೂವಲ್ ಆಗಿ ಎಲ್ಲಾನು ಕೆಲಸ ಕೊಡ್ಬೇಕು. ಮೇಲಾಗಿ ಇವತ್ತೇನು ಉದ್ಯೋಗ ಖಾತ್ರಿ ಅದ, ಇಡೀ 10 ವರ್ಷ ಪೂರಾನೇ ಮುಗಿತು. ಇವತ್ತು ಒಂದು 100 ದಿನ ಅವರು ಉದ್ಯೋಗ ಖಾತ್ರಿ ಕೊಟ್ಟಿಲ್ಲ ನಮಗ. 1 ವಾರ 2 ವಾರ ಅಷ್ಟೇ ಕೊಟ್ರ. ಇವತ್ತ ಉದ್ಯೋಗ ಖಾತ್ರಿ ಮಾಡೋದಂತ ಏನು ಗರೀಬರು ಇದ್ದಾರ ಅವ್ರಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೆ ಯಾವುದೇ ಹಣ ಮುಟ್ತಾ ಇಲ್ಲ. 1 ವಾರ ಮಾಡಿದ್ರು ಒಬ್ಬೊಬ್ಬರಿಗೆ 400, 500, 600 ರೂಪಾಯಿ ಇಷ್ಟೇ ಹಣ ಹೋಗ್ಯದ ವಿನ ಅವ್ರಿಗೆ ಪೂರ್ತಿ ಹಾಜರಿ ಮುಟ್ಟಿಲ್ಲ. ಸುಮಾರಾಗಿ ಒಂದು 100 ದಿನ ಹಾಜರಿ ಆಗ್ಬೇಕು. ಎಲ್ಲಾ ಬಡ ಕುಟುಂಬಗಳಿಗೆ ಏನಪ್ಪಾ ಅಂತಂದ್ರೆ ಕೆಲಸ ಹಚ್ಚಬೇಕಂತ ಹೇಳಿ ಅದನ್ನು ಕೂಡ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ. 2 ವರ್ಷದ ಹಿಂದೆ ಲೋಕಾಯುಕ್ತರಿಗೂ ನಾವು ಎಲ್ಲಾ ಮೆಂಬರ್ಗಳು ಕಲ್ತು ಕೊಟ್ಟಿದ್ದೇವೆ. ಅದು ಇಲ್ಲಿವರೆಗೆ ಮಂಜೂರ್ ಪಟೇಲ್ ಮ್ಯಾಗ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವತ್ತೇನು CS ಸಾಹೇಬರಿಗೂ ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅದು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದ ಮಂಜೂರ್ ಪಟೇಲ್ PDO ಅವರಿಗೆ ಏನಪ್ಪಾ ಅಂತಂದ್ರೆ ಕ್ರಮ ಆಗಿಲ್ಲ. ಅದು ತಿರುಗಿ ಏನದ 25 ಲಕ್ಷ ರೂಪಾಯಿ ಏನು ಪಂಚಾಯತಿಯಲ್ಲಿ ಏನು ಹಡಪ್ ಮಾಡಿದಾರ ಅದು ವಾಪಸ್ ಪಂಚಾಯತಿಯಲ್ಲಿ ಬರಬೇಕು. ಇವತ್ತು ಹೇಳ್ತಾರೆ ಪಂಚಾಯತಿಯಲ್ಲಿ ದುಡ್ಡು ಇಲ್ಲ, ಇವತ್ತು ನಿಮ್ ಕೆಲಸ ಇಲ್ಲ ಅಂತ ಹೇಳಿ. ಸುಮಾರಾಗಿ 10 ವರ್ಷ ಆಯ್ತು. ನಮ್ಮ ಕಣ್ಮುಸದಲ್ಲಿ ಕೂಡ ಇವತ್ತೇನಪ್ಪಾ ಅಂತಂದ್ರೆ ನೀರಲ್ಲಿ ಇವತ್ತು ಬಸವಣ್ಣ ದೇವ್ರ ಗುಡಿಗೆ ಹೋಗ್ಬೇಕಾದ್ರೆ ನೀರಲ್ಲಿ ಇವತ್ತ ಹೋಗಂತ ದಿನ ಅದ. ಆದಷ್ಟು ಬೇಗ ಅದು ತಿರುಗಿ ವಾಪಸ್ ದುಡ್ಡು ಮಂಜೂರ್ ಪಟೇಲಿನ ಬಳಿ ಕ್ರಮ ತಗೊಂಡು ಅದು ವಾಪಸ್ ದುಡ್ಡು ಪಂಚಾಯತಿಗೆ ಬರ್ಬೇಕಂತ ಹೇಳಿ ಇವತ್ತು ನಾವು ತಡಕಲ್ ಪಂಚಾಯತಿಯಿಂದ ಇವತ್ತು ಕಲಬುರಗಿ ಪತ್ರಿಕೆಗೋಷ್ಠಿಯನ್ನು ಮಾಡ್ತಾ ಇದ್ವಿ. ಒಂದು ವೇಳೆ ಆಗಿದಿಲ್ಲಪ್ಪ ಅಂತಂದ್ರೆ ಉಗ್ರವಾದ ಹೋರಾಟ CO ಸಾಹೇಬರ ಕಚೇರಿ ಎದುರುಗಡೆ ನಾವು ಮಾಡ್ತೇವೆ ಅಂತ ಹೇಳಿ ಇವತ್ತು ನಾನು ಹೇಳ್ತಾ ಇದ್ದೀನಿ.